ಲೋಕ ಸಮರ ಗೆಲ್ಲಲೇಬೇಕು, ಶತಾಯ ಗತಾಯ ಪ್ರಯತ್ನ ಮಾಡಿ ಅಂತ ಕಾಂಗ್ರೆಸ್ ನೇತೃತ್ವದ INDIA ಕೂಟ ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಳ್ತಾ ಇದೆ. ಬಟ್ ಈಗ ಕಾಂಗ್ರೆಸ್ ಪಾಳೆಗೆ ಒಂದು ಆತಂಕ ಎದುರಾಗಿದೆ ಅನ್ನುವಂತ ವಿಚಾರ. ಯಾವುದು ಆತಂಕ? ಸ್ಟೋರಿಯ ಡೀಟೇಲ್ಸ್ ನಿಮ್ಮ ಮುಂದೆ. ಲೋಕ ಸಮರಕ್ಕೆ ಸಜ್ಜಾಗುತ್ತಿದೆ NDA INDIA ಕೂಟ. ಸಮರಕ್ಕೆ ರೆಡಿ ಅಂತ ಕಾಂಗ್ರೆಸ್ ಹೇಳಿದೆ. ಅಲ್ಪಸಂಖ್ಯಾತರ ಮತಗಳ ಆತಂಕ ಕಾಂಗ್ರೆಸ್ ಪಾಳೆಯಕ್ಕೆ ಕಾಡ್ತಾ ಇದೆಯಂತೆ. ಕಾಂಗ್ರೆಸ್ಗೆ ಎದುರಾಗುತ್ತಾ ಅಲ್ಪಸಂಖ್ಯಾತ ಮತ ವಿಭಜನೆಯ ಶಾಕ್. ಕಾಂಗ್ರೆಸ್ ನಾಯಕರಿಗೆ ಚುನಾವಣಾ ಹೊಸ್ತಿಲಲ್ಲಿ ಶುರುವಾಗಿದೆ ದಿಗಿಲು. ಲೋಕಸಭಾ ಚುನಾವಣೆಗೆ ಅಲ್ಪಸಂಖ್ಯಾತರ ಮತಗಳ ಮೇಲೆ ಬಿಜೆಪಿ ಕಣ್ಣು ಇಟ್ಟಿದೆ. ಕನಿಷ್ಠ ಶೇಕಡ 20ರಷ್ಟು ಮುಸ್ಲಿಂ ಕ್ರಿಶ್ಚಿಯನ್ ಮತ ಸೆಳೆಯೋದಕ್ಕೆ ಕಾರ್ಯತಂತ್ರ ರೂಪುಗೊಂಡಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ರಾಜ್ಯದಲ್ಲಿ ಶುಕ್ರಿಯಾ ಭಾಯ್ ಜಾನ್ ಮೋದಿಜಿ ಅಭಿಯಾನ ಶುರು ಮಾಡೋದಕ್ಕೆ ಮುಂದಾಗಲಿದ್ದಾರೆ. ರಿಪಬ್ಲಿಕನ್ ಆಗಿ ಅಲ್ಪಸಂಖ್ಯಾತ ಮೋರ್ಚಾ ಅಧ್ಯಕ್ಷ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಅನಿಲ್ ಥಾಮಸ್ ರಿಂದ ಅಭಿಯಾನ ಕಾರ್ಯತಂತ್ರದ ಬಗ್ಗೆ ಮಾಹಿತಿ ನೀಡಲಾಗಿದೆ. ಶುಕ್ರಿಯಾ ಭಾಯ್ ಜಾನ್ ಮೋದಿಜಿ ಅಭಿಯಾನದ ಇನ್ಸೈಡ್ ಸ್ಟೋರಿ ರಿಪಬ್ಲಿಕನದಲ್ಲಿ. ರಾಜ್ಯ ಬಿಜೆಪಿಯಿಂದ ಈ ಬಾರಿ ವಿಶೇಷವಾಗಿ ಅಲ್ಪಸಂಖ್ಯಾತರ ಮತಗಳನ್ನು ಸೆಳೆಯುವ ನಿಟ್ಟಿನಲ್ಲಿ ಈಗ ಒಂದು ಸ್ಟ್ರಾಟಜಿ ಕೂಡ ರೂಪಿಸಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ವಿಶೇಷವಾದಂತಹ ಒಂದು ಅಭಿಯಾನವನ್ನು ಕೈಗೊಂಡಿದ್ದಾರೆ. ಈ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ನಮ್ಮ ಜೊತೆ ಅನಿಲ್ ಥಾಮಸ್ ಅವರು ಇದ್ದಾರೆ ನಮ್ಮ ಜೊತೆಗೆ. ಬನ್ನಿ ಅವರನ್ನೇ ಮಾತಾಡ್ಸೋಣ. ಸರ್ ನಮಸ್ತೆ. ಈ ವಿಶೇಷ ಅಭಿಯಾನದ ಒಂದು ಉದ್ದೇಶ ಏನು ಮತ್ತು ಯಾವರಿಂದ ಶುರುವಾಗುತ್ತೆ ಸರ್? ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಕಚೇರಿಯಲ್ಲಿ ಬೆಂಗಳೂರು ಮಲ್ಲೇಶ್ವರಂನಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಶ್ರೀಯುತ ಜಮಾಲ್ ಸಿದ್ದಿಕಿರವರು ಹಾಗೂ ಈ ಅಭಿಯಾನದ ಸದರನ್ ಕ್ಲಸ್ಟರ್ ಅಧ್ಯಕ್ಷರಾದಂಥ ಸೈಯದ್ ಇಬ್ರಾಹಿಂ ಜಿ ಅವರು ವೇಲೂರ್ ಅವರು ಕೂಡ ಬಂದು ಅದಕ್ಕೆ ಚಾಲನೆಯನ್ನು ನೀಡಿದರು. ಇಡೀ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಯ ನಮ್ಮ ಹಿಂದಿನ ಪದಾಧಿಕಾರಿಗಳು, ಹಿಂದಿನ ನಿಗಮ ಮಂಡಳಿ ಅಧ್ಯಕ್ಷರು ಎಲ್ಲರೂ ಕೂಡ ಕಾರ್ಯಕರ್ತರು ಬಂದು ಇವತ್ತು ಸೂಫಿ ಸಂವಾದ, ಮೋದಿ ಮಿತ್ರ ಹಾಗೂ ಸ್ನೇಹ ಸಂವಾದ ಕಾರ್ಯಕ್ರಮಕ್ಕೆ ಇವತ್ತು ಚಾಲನೆಯನ್ನು ಕೊಟ್ಟಿದ್ದಾರೆ. ಸರ್, ಈ ಅಭಿಯಾನ ಜಿಲ್ಲಾ ಮಟ್ಟದಲ್ಲಿ ಯಾವಾಗ ಶುರುವಾಗುತ್ತೆ ಮತ್ತು ಅಭಿಯಾನ ಯಾವ ರೀತಿ ಇರುತ್ತೆ ಅಂತ ಇದು? ಈಗ ಏನು ಅಂತ ಹೇಳಿದ್ರೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಅಲ್ಪಸಂಖ್ಯಾತರು, ಮುಸಲ್ಮಾನರು, ಕ್ರೈಸ್ತರು, ಜೈನರು ನಾವು ಸಹಸ್ರಾರು ಸಂಖ್ಯೆಯಲ್ಲಿ ಶೇಕಡ 20ರಿಂದ 30ರಷ್ಟು ಫಲಾನುಭವಿಗಳಿದ್ದೀವಿ. ಆ ಫಲಾನುಭವಿಗಳನ್ನು ನಮ್ಮ ಕಾರ್ಯಕರ್ತರು ಅವರ ಮನೆಗೆ ಹೋಗಿ ಅವರನ್ನು ಐಡೆಂಟಿಫೈ ಮಾಡಿದ ನಂತರ ಅವರ ವಿಚಾರಗಳನ್ನು ತಿಳ್ಕೊಂಡು ಅದನ್ನು ಡೇಟಾವನ್ನು ಕಲೆಕ್ಟ್ ಮಾಡಿ ಜಿಲ್ಲಾ ಕಚೇರಿಯಲ್ಲಿ ಜಿಲ್ಲಾ ಕಲೆಕ್ಟರ್ ಮುಖಾಂತರ ನಾವು ಅದನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಡೋಕ್ಕಾಗುತ್ತೆ. ಪತ್ರ ಬರೆಯುವಂಥದ್ದು ಪ್ರಧಾನಿ ಮೋದಿ ಅವರಿಗೆ. ಹೌದು ಹೌದು ಹೌದು. ಎಷ್ಟು ದಿನ ನಡೀತದೆ ಸರ್ ಈ ಅಭಿಯಾನ? ಎಷ್ಟು ದಿನ ಆಗ್ಬೋದು? ಯಾಕೆಂದ್ರೆ ಲೋಕಸಭಾ ಚುನಾವಣೆ ಹತ್ರಕ್ಕೆ ಬರ್ತಾ ಇದೆ. ಹೌದು, ಈಗ ತಾನೇ ಅದಕ್ಕೆ ಚಾಲನೆ ನೀಡಿದ್ದಾರೆ. ಬಹುಶಃ ನೆಕ್ಸ್ಟ್ ಒಂದು ವಾರ 10 ದಿನದಲ್ಲಿ ಅದು ಜಿಲ್ಲಾವಾರು, ಇನ್ನೊಂದು ತಿಂಗಳು 2 ತಿಂಗಳು ಈ ಅಭಿಯಾನ ನಡೆಯುತ್ತೆ. ಸರ್, ಈ ಅಲ್ಪಸಂಖ್ಯಾತರ ಒಟ್ಟಾರೆಯಾಗಿ ನಿಮ್ಮ ಒಂದು ಅಂದಾಜು ಅಂದರೆ ಎಷ್ಟು ಪತ್ರಗಳು ರವಾನೆ ಆಗಬಹುದು ಸರ್ ಪ್ರಧಾನಿಯವರಿಗೆ? ಈಗ ನೋಡಿ, ಈಗ ಕೇಂದ್ರ ಸರ್ಕಾರದ ಫಲಾನುಭವಿಗಳ ಸಂಖ್ಯೆ ಅಲ್ಪಸಂಖ್ಯಾತರುಗಳು ಪ್ರತಿ ಮನೆಯಲ್ಲಿ ತಲುಪಿದೆ. ಸೊ ಮೋದಿಜಿಯನ್ನು ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡೋದು ಸಂಖ್ಯಾತರ ಅವರ ಮೇಲೆ ಕೂಡ ಒಂದು ಹೊರೆ ಇದೆ. ಏನಕ್ಕೆ ಅಂತ ಹೇಳಿದ್ರೆ ಭಾಳ ದೃಢವಾದಂಥ ಆರ್ಥಿಕತೆ, ದೃಢವಾದಂಥ ಆ ಭದ್ರತೆ ನಮ್ಮ ದೇಶದಲ್ಲಿ ಕಾಣಿಸ್ತಾ ಇದೆ. ನಾವು ಅಲ್ಪಸಂಖ್ಯಾತರು ಕೂಡ ಭಾಳ ಭದ್ರತೆಯಿಂದ ನಮ್ಮ ಆರ್ಥಿಕತೆಯಲ್ಲಿ ಮುನ್ನುಗ್ತಾ ಇದ್ದೀವಿ. ಅದನ್ನು ಎಲ್ಲರ ಮನೆಯಲ್ಲೂ ಕೂಡ ಕಾಣ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಿಷ್ಟು ಕೂಡ ಅಲ್ಪಸಂಖ್ಯಾತರ ಮೋರ್ಚಾದ ಅಧ್ಯಕ್ಷರಾದಂತಹ ಅನಿಲ್ ಥಾಮಸ್ ಅವರ ಮಾತು. ವಿಶೇಷ ಅಭಿಯಾನದ ಮೂಲಕ ಮತ್ತು ಅಲ್ಪಸಂಖ್ಯಾತರ ಮತಗಳನ್ನು ಸೆಳೆಯುವ ನಿಟ್ಟಿನಲ್ಲಿ ಬಿಜೆಪಿ ಹೊಸ ಸ್ಟ್ರಾಟಜಿಯನ್ನು ರೂಪಿಸಿದೆ. ಮುಂದಿನ ದಿನಗಳಲ್ಲಿ ಈ ಪ್ಲಾನ್ ಯಶಸ್ವಿ ಆಗುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸುರೇಶ್, ಕೇಂದ್ರ ಸರ್ಕಾರದ ಯೋಜನೆಗಳ ಮುಂದೆ ಕಾಂಗ್ರೆಸ್ನ ಈ ಪ್ಲಾನ್ ವರ್ಕೌಟ್ ಆಗುತ್ತೆ ಅಂತ ಭಾವಿಸಬಹುದಾ? ಯಾವ ರೀತಿ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಕಾಂಗ್ರೆಸ್ ಪಾಳೆಯ ಸಿದ್ಧತೆ ಮಾಡ್ಕೊಳ್ತಾ ಇದೆ? ಶ್ರುತಿ, ಇಲ್ಲಿ ಕಾಂಗ್ರೆಸ್ ಪಾಳೆಯ ಸಿದ್ಧತೆಯಲ್ಲ, ಇಲ್ಲಿ ಬಿಜೆಪಿ ಪಾಳೆಯ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಯಾಕೆ ಅಂತ ನೋಡೋದಾದರೆ ಕಾಂಗ್ರೆಸ್ನ ಏನು ಸಾಂಪ್ರದಾಯಿಕ ಮತಗಳಿದೆ, ಈ ಸಾಂಪ್ರದಾಯಿಕ ಮತಗಳು ಒಂದು ಅಲ್ಪಸಂಖ್ಯಾತರ ಮತ ಏನಿದೆ ಇವುಗಳನ್ನು ಸೆಳೆಯುವ ಮೂಲಕ ಕಾರ್ಯತಂತ್ರವನ್ನು ಬಿಜೆಪಿ ಶುರು ಮಾಡಿರ್ತಕ್ಕಂಥದ್ದು. ಈಗ ಶುಕ್ರಿಯಾ ಮೋದಿ ಭಾಯ್ಜಾನ್ ಅಂತಕ್ಕಂಥ ವಿಶೇಷ ಅಭಿಯಾನಕ್ಕೆ ಕೇಂದ್ರ ಸರ್ಕಾರ ಚಾಲನೆ ಕೊಟ್ಟಿರ್ತಕ್ಕಂಥದ್ದು. ಅದನ್ನು ಭಾಗವಾಗಿ ಈಗ ರಾಜ್ಯದಲ್ಲಿ ಕೂಡ ಈ ಒಂದು ಕಾರ್ಯತಂತ್ರ ಮುಂದುವರಿತಕ್ಕಂಥದ್ದು. ಈಗ ಇದೇ ತಿಂಗಳಲ್ಲಿ ಈ ಅಭಿಯಾನ ಶುರುವಾಗ್ತಾ ಇರ್ತಕ್ಕಂಥದ್ದು. ಈ ಅಭಿಯಾನದ ವಿಶೇಷ ಏನಂತಂದರೆ ಮೋದಿಯವರಿಗೆ ಅಭಿನಂದನೆಯನ್ನು ಸಲ್ಲಿಸುವ ನಿಟ್ಟಿನಲ್ಲಿ ಈ ಅಭಿಯಾನ ನಡೀತಕ್ಕಂಥದ್ದು. ಪ್ರಮುಖವಾಗಿ ಇಲ್ಲಿ ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತಗಳು ಏನಿತ್ತು
ಕ್ರಿಶ್ಚಿಯನ್ ಮತ್ತು ಮುಸಲ್ಮಾನರ ಓಟ್ಗಳು ಏನಿತ್ತು ಈ ಓಟ್ಗಳನ್ನು ಮತಗಳನ್ನು ಒಂದು ಸುಮಾರು ಕನಿಷ್ಠ ಅಂದ್ರೆ ಒಂದು 10-15% ಈ ಬಾರಿ BJPಯತ್ತ ಸೆಳೆಯುವಂತಕ್ಕಂಥದ್ದು ಈ ಒಂದು ಅಭಿಯಾನದ ಉದ್ದೇಶ. ಇದರಲ್ಲಿ ಪ್ರಮುಖವಾಗಿ ಏನು ಸಾಂಪ್ರದಾಯಿಕ ಕಾಂಗ್ರೆಸ್ನ ಮತಗಳೇನಿದ್ವು ಅವುಗಳನ್ನು ಗುರಿಯಾಗಿಟ್ಕೊಂಡೇ ಈ ಬಾರಿ ಲೋಕಸಭೆ ಚುನಾವಣೆಗೆ ಈ ವಿಶೇಷ ಅಭಿಯಾನವನ್ನು ಕೈಗೊಂಡಿರ್ತಕ್ಕಂಥದ್ದು. ಇದು ಸ್ಥಳೀಯವಾಗಿ ಬೂತ್ ಮಟ್ಟದಿಂದ ಶುರುವಾಗ್ತಕ್ಕಂತಹ ಕಾರ್ಯಕ್ರಮ. ಈ ಅಲ್ಪಸಂಖ್ಯಾತರ ಮೋರ್ಚಾ ಏನಿದೆ ಇದರಲ್ಲಿ ಇರ್ತಕ್ಕಂಥ ಪದಾಧಿಕಾರಿಗಳು ಪ್ರತಿ ಮನೆಗೆ ಹೋಗಿ ಯಾರೆಲ್ಲ ಕೇಂದ್ರ ಸರ್ಕಾರದ ಫಲಾನುಭವಿಗಳಿರ್ತಾರೆ ಆ ಫಲಾನುಭವಿಗಳ ಮನೆಗೆ ಭೇಟಿ ಕೊಟ್ಟು ಅವರನ್ನು ಈ ಕೇಂದ್ರ ಸರ್ಕಾರದ ಯೋಜನೆಗಳು ಯಾರೆಲ್ಲ ತೆಗೆದುಕೊಂಡಿರ್ತಾರೆ ಅದರ ಅರಿವನ್ನು ಮೂಡಿಸ್ತಕ್ಕಂಥದ್ದು, ಜೊತೆಗೆ ಈ ರೀತಿಯಾಗಿ ಅವರನ್ನು ಮನವೊಲಿಸ್ತಕ್ಕಂಥದ್ದು. ಕೇಂದ್ರ ಸರ್ಕಾರದ ಯೋಜನೆಗಳು ನಿಮ್ಗೆ ಈ ರೀತಿಯಾಗಿ ಲಾಭಗಳನ್ನು ತಂದುಕೊಟ್ಟಿದೆ, ಜೊತೆಗೆ ಮೋದಿ ಅವರು ಕೇವಲ ಒಂದು ಧರ್ಮಕ್ಕೆ ಅಷ್ಟೇ ಸೀಮಿತವಾಗಿ ಮಾಡಿಲ್ಲ, ಸೊ ಈ ಮೂಲಕ ಎಲ್ಲ ಧರ್ಮಗಳಿಗೂ ಕೂಡ ಅನ್ವಯ ಆಗುವಂತಹ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಅಂತ ಹೇಳಿ ಅವರನ್ನು ಮೋದಿಯವರ ಮಿತ್ರನಾಗಿ ಮಾಡ್ತಕ್ಕಂಥದ್ದು ಈ ಯೋಜನೆಯ ಉದ್ದೇಶ. ಸೊ ಅವರಿಂದ ಪತ್ರದ ಮೂಲಕ ಅವರಿಗೆ ಪ್ರಧಾನಮಂತ್ರಿಯವರಿಗೆ ಅಭಿನಂದನೆ ಸಲ್ಲಿಸುವಂಥ ಒಂದು ಪತ್ರಕ್ಕೆ ಸಹಿಯನ್ನು ಹಾಕಿ ಅದನ್ನು ಜಿಲ್ಲಾಧಿಕಾರಿಗಳ ಮೂಲಕ ಪ್ರಧಾನಿಯವರಿಗೆ ತಲುಪಿಸುವಂತಹ ಒಂದು ವಿಶೇಷ ಅಭಿಯಾನಕ್ಕೆ ರಾಜ್ಯದಲ್ಲಿ ಈಗಾಗಲೇ ಚಾಲನೆ ಸಿಕ್ಕಿರ್ತಕ್ಕಂಥದ್ದು. ಇನ್ನು ಕೆಲವೇ ಅಂದರೆ ಒಂದು ವಾರದಲ್ಲಿ ಈ ಅಭಿಯಾನ ಸ್ಥಳೀಯ ಬೂತ್ ಮಟ್ಟದಿಂದಲೂ ಕೂಡ ಶುರುವಾಗ್ತದೆ. ಸೊ ಈ ಮೂಲಕ ಕಾಂಗ್ರೆಸ್ ಮತ್ತು ವಿಪಕ್ಷಗಳು ಏನಿದ್ವು ಒಂದು ಆರೋಪಗಳನ್ನು ಮಾಡ್ತಾ ಇದ್ರು, ಏನಂದರೆ ದೇಶದಲ್ಲಿ BJP ಅಧಿಕಾರಕ್ಕೆ ಬಂದಿದ್ದೇ ಆದರೆ ಮೋದಿ ಅಧಿಕಾರಕ್ಕೆ ಆದರೆ ದೇಶದ ಮುಸ್ಲಿಮರಿಗೆ ಭದ್ರತೆ ಇರೋದಿಲ್ಲ ಅಂತಕ್ಕಂತಹ ಒಂದು ಆತಂಕ ಸೃಷ್ಟಿಸುವಂಥ ಹೇಳಿಕೆಗಳನ್ನ ಕೆಲ ನಾಯಕರುಗಳು ಕೊಡ್ತಾ ಇದ್ರು. ಇದಕ್ಕೆ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಈ ಅಭಿಯಾನವನ್ನು ಕೈಗೊಂಡಿರ್ತಕ್ಕಂಥದ್ದು BJP ನಾಯಕರು. ಸೊ ಈ ಮೂಲಕ ಮುಂದಿನ ಲೋಕಸಭಾ ಚುನಾವಣೆಗೆ ಏನು ಕಾಂಗ್ರೆಸ್ಗೆ ಬೀಳ್ತಿದ್ದಂತಹ ಒಂದಷ್ಟು ಮತಗಳು ಏನಿದ್ವು ಆ ಮತಗಳನ್ನು ಸುಮಾರು ಒಂದು 15%ನಷ್ಟಾದ್ರೂ ಕ್ರಿಶ್ಚಿಯನ್ ಮತ್ತು ಮುಸಲ್ಮಾನ್ ಎರಡೂ ಮತಗಳನ್ನು ಕೂಡ ಆ ಪಕ್ಷಕ್ಕೆ BJPಗೆ ಸೆಳೆಯುವಂಥದ್ದು ಈ ಯೋಜನೆಯ ಉದ್ದೇಶ. ಈ ಯೋಜನೆಯ ಭಾಗವಾಗಿ ಈಗಾಗಲೇ BY ವಿಜಯೇಂದ್ರ ಸೇರಿದಂತೆ ಅಲ್ಪಸಂಖ್ಯಾತರ ಇಬ್ಬರು ಕೂಡ ಮೋರ್ಚಾ ಅಧ್ಯಕ್ಷರಾದಂತಹ ಅನಿಲ್ ಥಾಮಸ್ ಅವರು ಈ ಕುರಿತಂತೆ ಓಕೆ ಸುರೇಶ್.